ಮಹದೇವಪುರದಲ್ಲಿ ಜಿಬಿಎ ಅಧಿಕಾರಿಗಳು ಮಾಡಿಕೊಂಡಂತ ಎಡವಟ್ಟು ಈಗ ಬಹಳ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ದೇವಸ್ಥಾನದ ಪ್ರವೇಶ ದ್ವಾರ ಗೋಪುರ ಇದೆಯಲ್ಲ, ರಾಜದ್ವಾರ, ಅದನ್ನ ತೆರವು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಜಿಬಿಎ ಅಧಿಕಾರಿಗಳ ಎಡವಟ್ಟಿದ್ದು 40 ವರ್ಷಗಳ ಹಳೆಯ ಗಾಳಿ ಗೋಪುರವನ್ನ ತೆರವು ಮಾಡಿರೋದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮಹದೇವಪುರದ AECS ಲೇಔಟ್ನಲ್ಲಿ ನಡೆದಂಥ ಘಟನೆ ಇದು. ಆಪರೇಷನ್ ಫುಟ್ಪಾತ್ ಹೆಸರಿನಲ್ಲಿ ಗೋಪುರವನ್ನ ಧ್ವಂಸ ಮಾಡಿರೋದು ಈಗ ಅವರೆಲ್ಲರನ್ನ ಕೆರಳಿಸಿದೆ. ಹಿಂದೂ ಕಾರ್ಯಕರ್ತರು ಜಿಬಿಎ ವಿರುದ್ಧ ಸಿಡಿದೆದ್ದಿದ್ದಾರೆ. ಆಪರೇಷನ್ ಫುಟ್ಪಾತ್ ದೇಗುಲ ತೆರವು ಮಾಡೋದಕ್ಕೆ ಅಷ್ಟೇನಾ? ಮಂದಿರಕ್ಕೊಂದು ಮಸೀದಿಗೊಂದು ನ್ಯಾಯನಾ? ಹಿಂಗಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ತೆರವು ಮಾಡ್ತಾ ಇರುವಂಥ ದೃಶ್ಯ ತಾವು ನೋಡ್ತಾ ಇದ್ದೀರಲ್ಲ, 40 ವರ್ಷಗಳ ಹಳೆಯ ಗೋಪುರ ಅದು. ಆ ಗೋಪುರವನ್ನು ಫುಟ್ಪಾತ್ನ ಮೇಲೆ ಇದೆ, ಒತ್ತುವರಿಯಾಗಿದೆ. ಫುಟ್ಪಾತ್ನ ಮೇಲೆ ಒತ್ತುವರಿ ಮಾಡಿ ಗಾಡಿ ಗೋಪುರವನ್ನು ಕಟ್ಟಿದ್ದಾರೆ ಅನ್ನುವಂಥ ಆರೋಪದ ಹಿನ್ನೆಲೆಯಲ್ಲಿ ಅದನ್ನು ತೆರವು ಮಾಡಿದ್ದಾರೆ. ಈ ವಿಚಾರ ಈಗ ಬಹಳ ಸಂಘರ್ಷಕ್ಕೆ ಕಾರಣ ಆಗೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸತ್ತರ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಸತ್ತರ್, ಗಾಳಿಗೋಪುರವನ್ನು ತೆರವು ಮಾಡಿರೋದು ಅಲ್ಲಿ ಜನರ ಸಂಘರ್ಷಕ್ಕೆ ಕಾರಣವಾಗಿದೆ. ಏನು ಹೇಳ್ತಾ ಇದ್ದಾರೆ? ಏನಾದರೂ ನೋಟಿಸ್ ಕೊಟ್ಟಿದ್ರಾ ದೇವಸ್ಥಾನದವರಿಗೆ ತೆರವು ಮಾಡೋದಕ್ಕಿಂತ ಮುಂಚೆ? ಜನ ಏನು ಹೇಳ್ತಾ ಇದ್ದಾರೆ? ಇದು ಮತ್ತೊಂದು ಸ್ವರೂಪ ಪಡ್ಕೊಳ್ಳೋ ಸಾಧ್ಯತೆ ಕಾಣಿಸ್ತಿದೆಯಾ ಸದ್ಯದಲ್ಲಿ? ರಂಜಿತ್, ಜಿಬಿಎ ಪೂರ್ವನಗರ ಪಾಲಿಕೆ ವ್ಯಾಪ್ತಿಯಿಂದ ನಡೆದಿರುವಂತಹ ಡೆಮಾಲಿಷನ್ ಇದು. ಮಹದೇವಪುರ ಕ್ಷೇತ್ರದ AES ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ. ನಿಮಗೆ ಆ ದೃಶ್ಯವನ್ನು ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಅಧಿಕಾರಿಗಳು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ, ಖುದ್ದು ಪೂರ್ವನಗರ ಪಾಲಿಕೆ ಆಯುಕ್ತರಾಗಿರುವಂತಹ DS ರಮೇಶ್ ಅವರು ರಿಪಬ್ಲಿಕ್ ಕನ್ನಡ ಕೊಟ್ಟಿರುವ ಮಾಹಿತಿ ಪ್ರಕಾರ, ಯಾವಾಗ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ 1 ತಿಂಗಳ ಹಿಂದೆ ನಡೆಯಿತು, ಆ ಒಂದು ಸಂದರ್ಭದಲ್ಲಿ ಈ ಒಂದು ಜಾಗವನ್ನು ಕೂಡ ಗುರುತು ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಡೆಮಾಲಿಷನ್ ಮಾಡಲು ಬಂದಂತಹ ಸಂದರ್ಭದಲ್ಲಿ ಇಲ್ಲಿರುವಂತಹ ಭಕ್ತಾದಿಗಳು ಅದನ್ನು ಅವತ್ತು ವಿರೋಧ ಮಾಡಿದ್ರು. ನೀವು ಡೆಮಾಲಿಷನ್ ಮಾಡಬೇಡಿ, ನಮಗೆ ಕಾಲಾವಕಾಶ ಕೊಡಿ, ನಾವೇ ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಅವತ್ತು ಮಾತನಾಡಿದರು. ಅದಾದಮೇಲೆ ನಾವು ಡೆಮಾಲಿಷನ್ ಕೈ ಬಿಟ್ವಿ ಅನ್ನೋ ವಿಚಾರವನ್ನು ಪೂರ್ವನಗರ ಪಾಲಿಕೆ ಆಯುಕ್ತರಾಗಿರುವಂತಹ DS ರಮೇಶ್ ಅವರು ರಿಪಬ್ಲಿಕ್ ಕನ್ನಡ ಕೊಟ್ಟಿರುವಂಥ ಮಾಹಿತಿ. ಆಯುಕ್ತರು ಕೊಟ್ಟ ಮಾಹಿತಿ ಪ್ರಕಾರ ಅವರು ಒಂದಷ್ಟು ದಿನಗಳ ಕಾಲಾವಕಾಶವನ್ನು ಕೊಟ್ಟಿದ್ದರು. ಆ ಒಂದು ನಿಗದಿತ ದಿನದಲ್ಲಿ ಯಾವುದೇ ರೀತಿ ಡೆಮಾಲಿಷನ್ ಮಾಡಿದಂತಹ ಕಾರಣಕ್ಕಾಗಿ ತದನಂತರದಲ್ಲಿ ನಾವೇ ಬಂದು ನಿನ್ನೆ ಡೆಮಾಲಿಷನ್ ಮಾಡಿದ್ವಿ ಅನ್ನೋ ವಿಚಾರವನ್ನು ಇಲ್ಲಿರುವಂತಹ ಪೂರ್ವನಗರ ಪಾಲಿಕೆ ಆಯುಕ್ತರು ಕೊಟ್ಟಿರುವಂಥದ್ದು. ಬಟ್ ಸ್ಥಳೀಯರು ಹೇಳೋ ಪ್ರಕಾರ ನಮಗೆ ಯಾವುದೇ ರೀತಿ ಇಂಟಿಮೇಷನ್ ಇರಲಿಲ್ಲ. ಈ ಹಿಂದೆ ಒಮ್ಮೆ ಬಂದಿದ್ದರು, ಆವಾಗ ಯಾವುದೇ ರೀತಿ ಸರಿಯಾದ ರೀತಿ ಇಂಟಿಮೇಷನ್ ಮಾಡಿರಲಿಲ್ಲ, ನಮಗೆ ನೋಟಿಸ್ ಕೂಡ ಕೊಟ್ಟಿಲ್ಲ ಅನ್ನೋ ವಿಚಾರವನ್ನು ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಬಟ್ ಕೆಲವು ನಿಯಮದ ಪ್ರಕಾರ ಫುಟ್ಪಾತ್ನಲ್ಲಿ ಯಾವುದೇ ಒತ್ತುವರಿ ಆದಂತಹ ಸಂದರ್ಭದಲ್ಲಿ ಸಾಧಾರಣವಾಗಿ ಈ ರೀತಿಯಲ್ಲಿ ನೋಟಿಸ್ ಕೊಡೋಕ್ಕೆ ಬರಲ್ಲ. ಅಂದರೆ ನಿಯಮದ ಪ್ರಕಾರ ನೋಟಿಸ್ ಕೊಡಲೇಬೇಕು ಅಂತ ಅನ್ನೋ ನಿಯಮ ಇಲ್ಲ. ಆದರೆ ಇಂತಹ ಸೂಕ್ಷ್ಮ ವಿಚಾರದಲ್ಲಿ ಅವರಿಗೆ ಒಂದು ಮನವರಿಕೆ ಮಾಡುವಂತಹ ಒಂದು ಕೆಲಸ ಮಾಡ್ಬೋದಿತ್ತು. ಅಥವಾ ಜಿಬಿಯಿಂದ ಅಥವಾ ಏನಾದರೂ ನೋಟಿಸ್ ಜನರ ಹಿತದೃಷ್ಟಿಯಿಂದ ಆಗಿರ್ಬೋದು, ಅಥವಾ ಇಂಥ ಸೂಕ್ಷ್ಮ ವಿಚಾರದಲ್ಲಿ ನೋಟಿಸ್ ಅಂಟಿಸಬಹುದಾಗಿತ್ತು. ಯಾಕಂದರೆ ಇಂದಿನ ಪ್ರಕರಣದಲ್ಲಿ ನಿಯಮ ಇಲ್ಲದಿದ್ದರೂ ಕೂಡ ಜನರಿಗೋಸ್ಕರ ನೋಟಿಸ್ ಅಂಟಿಸುವಂತಹ ಹಲವು ಪ್ರಸಂಗಗಳು ಕೂಡ ಇತ್ತು. ಬಟ್ ಈ ಒಂದು ವಿಚಾರದಲ್ಲಿ ಆ ರೀತಿ ಯಾವುದೇ ರೀತಿ ಆಗಿರಲಿಲ್ಲ ಅನ್ನೋ ವಿಚಾರವನ್ನು ಸ್ಥಳೀಯರು ನೀಡ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ಸ್ಥಳೀಯರಿದ್ದಾರೆ, ಅವರು ಕೂಡ ಮಾತನಾಡಿಸ್ಕೊಂಡು ಹೋಗ್ತೀನಿ. ಸರ್ ಹೇಳಿ ಸರ್. ಸರ್ ಇದು 40 ವರ್ಷ ಹಿಂದಿನ ಲೇಔಟು. ಇದು ಸುಮಾರು 37-38 ವರ್ಷದಿಂದ ದೇವಸ್ಥಾನ ಇದೆ. ರಾಜಗೋಪುರ ಬಂದು ಒಂದು 32-33 ವರ್ಷ ಆಗಿದೆ. ಮೊದಲು CMC ಇತ್ತು, ನಂತರ BBMP, ನಾವು ಜಿಬಿಗೆ. ಇದನ್ನು ಫುಟ್ಪಾತಲ್ಲಿ ಇದೆ ಅಂತ ರೋಡ್ ಎಕ್ಸ್ಟೆನ್ಷನ್ ಆದಮೇಲೆ ಇದು ಗೊತ್ತಾಗಿತ್ತು ನಮಗೆ. ಅದು ಬಂದಿದೆ. ಮೊದಲು ಇದು ಆ ಸ್ಥಿತಿಯಲ್ಲಿ ಇರಲಿಲ್ಲ, ನಾರ್ಮಲ್ ಪೊಸಿಷನಲ್ಲೇ ಇತ್ತು. ಇವತ್ತಿನ ದಿವಸ ಇದನ್ನು ಅವರು ಡೆಮಾಲಿಷ್ ಮಾಡೋದಕ್ಕೆ ಬಂದಿದ್ದಾರೆ.
ಇವತ್ತಿನ ದಿವಸ ಇವರು ಇದನ್ನು ಡೆಮಾಲಿಷ್ ಮಾಡೋಕ್ಕೆ ಬಂದಿದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟಂಥ ಇಲ್ಲೀಗಲ್ ಕನ್ಸ್ಟ್ರಕ್ಷನ್ಸು, ಫುಟ್ಪಾತ್ ಎನ್ಕ್ರೋಚ್ಮೆಂಟು ಎಲ್ಲವನ್ನು ಬಿಟ್ಟು ನಮ್ಮ ಸನಾತನ ಧರ್ಮದಕ್ಕೆ ಇವರು ಕೈ ಇಡ್ತಾ ಇರೋದು ಮೊದಲನೇ ತಪ್ಪಾಗಿದೆ. ಈಗ 15 ದಿನದ ಅಂದರೆ 1 ತಿಂಗಳ ಹಿಂದೆ ಬಂದು ಆಯುಕ್ತರು ನಿಮಗೆ ಈ ರೀತಿ ನಾವು ಡೆಮಾಲಿಷನ್ ಮಾಡ್ತೀವಿ ಅಂತ ಅನ್ನೋ ಸೂಚನೆ ಕೊಟ್ಟಿದ್ರಾ, ಅಥವಾ ನೀವೇನಾದರೂ ಲಿಖಿತ ಬರಹದ ಮೂಲಕ ಇಲ್ಲ ನೀವು ಡೆಮಾಲಿಷನ್ ಮಾಡಬೇಡಿ ನಾವೇ ದೇವಸ್ಥಾನ ಕಡೆಯಿಂದ ಮಾಡ್ತೀವಿ ಅಂತ ಏನಾದರೂ ಬರೆದು ಕೊಟ್ಟಿದ್ರಾ ಅಂತ? ಸರ್ ಹೌದು, ಕೊಟ್ಟಿದ್ರು, ನಿಜ. ನಾವು ಹೇಳ್ತೀವಿ, ಆದರೆ ರೈಟಿಂಗಲ್ಲಿ ಅಂತ ಕೊಟ್ಟಿಲ್ಲ, ಬರೀ ಓರೆಲ್ಲ ಬಂದು ನೀವು ಇದು ಮಾಡಿದೆ ಅಂದರೆ ಅದೆಷ್ಟು ಸರಿ. ಅದಾದ ನಂತರ ಇವರು ಆಯಿತು, ಇದು ಫುಟ್ಪಾತ್ ಮೇಲೆ ಇದೆ ನಿಜ, ಅದು ಇವತ್ತಿನ ದಿವಸಕ್ಕೆ ತೊಂದರೆ ಆಗುತ್ತೆ ನಿಜ, ಹೊಡೆದಾಕೋದ್ರ ಬಗ್ಗೆ ಅಲ್ಲ. ನೀವು ಇದನ್ನೇ ಯಾಕೆ ಫಸ್ಟಾಗಿ ಟಾರ್ಗೆಟ್ ಮಾಡ್ತೀರಾ? ಕಂಪ್ಲೇಂಟ್ ಕೊಟ್ಟಿರೋಂಥ ಜಾಗಗಳನ್ನ ಯಾಕೆ ಇದು ಮಾಡ್ತೀರಾ? ಬಫರ್ ಝೋನ್ ಆಕ್ಯುಪೈ ಆಗಿದೆ, ಮತ್ತು ಸಾಕಷ್ಟು ಫುಟ್ಪಾತ್ ಇದೆ, 3 ಫ್ಲೋರ್ಗೆ ಅಪ್ರೂವಲ್ ತೊಗೊಂಡು 9 ಫ್ಲೋರ್ ಕಟ್ಟಿರೋಂಥ ಜಾಗಗಳಿದೆ. ಅದೆಲ್ಲ ಸುಪ್ರೀಂ ಕೋರ್ಟ್ ಆರ್ಡ್ರ್ ದೂರು ಕೊಟ್ಟಿದ್ದೀರಾ ಸರ್? ಕೊಟ್ಟಿದ್ದೀವಿ. ಇವಾಗ ಇವನ್ ಇಟ್, ಬಟ್ ದೇ ಹವ್ ನಾಟ್ ಟೇಕನ್ ದ ಆಕ್ಷನ್ ಎನಿಥಿಂಗ್. ಈ ಥರದ ಪರಿಸ್ಥಿತಿ ಸರ್. ಈಗ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆ అని AW ಅವರು ಹೇಳ್ತಾರೆ, ಕಮಿಷನರ್ ಅವರು ಹೇಳಿದರು ಡಿಮಾಲಿಷ್ ಮಾಡಿ అని. ಸುಪ್ರೀಂ ಕೋರ್ಟ್ ಆರ್ಡರು ಆಲ್ರೆಡಿ ಇದೆ, 30 ಅಡಿ ರಾಜಸ್ಥಾನಲ್ಲಿ ಕಮರ್ಷಿಯಲ್ ಇರಬಾರ್ದು ಅಂತಾರೆ. ಅದ್ರ ಬಗ್ಗೆ 3 ವರ್ಷದ ಕಂಪ್ಲೇಂಟ್ ಕೊಡ್ತಾ ಇದೆ, ಫೈಲ್ಸ್ ಬೆಳೀತಾ ಇದೆ. ಸರ್ ಈಗ ಈ ಒಂದು ಡೆಮಾಲಿಷನ್ ಆಗಿದೆ, ಮುಂದೆ ಏನಾದರೂ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರಿ? ಮಾಡಿ ಹೌದು ಸರ್. ನಾವು ಆ್ಯಕ್ಚುಲಾಗಿ ರೆಗ್ಯುಲರಾಗಿ ನಾವು ಫುಟ್ಪಾತ್ ಎನ್ಕ್ರೋಚ್ಮೆಂಟನ್ನು ರಿಮೂವ್ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾನೆ ಇದ್ವಿ ಸರ್. ಇಟ್ ಇಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಬಟ್ ಏನು ಮಾಡ್ತಾರೋ ಅವ್ರು ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಅಷ್ಟೇ. ಈ ವಿಚಾರವಾಗಿ ಬೇರೆ ಏನಾದರೂ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಿಲ್ಲ ಸರಿ? ಇದನ್ನು ನಾವು ಡೆಮಾಲಿಷ್ ಆಗಿದೆ, ಏನೂ ಇಲ್ಲ, ಬೇರೆದನ್ನೆಲ್ಲ ತೆಗಿಲಿ, ನಾವು ಮತ್ತೆ ಒಳಗಡೆ ವಿತಿನ್ ದಿ ಲಿಮಿಟ್ಸಲ್ಲೇ ಕಟ್ಟಿಸ್ಕೊಳ್ಬೇಕು ಅಂತಲೇ ಇರೋದು ಸರ್ ಅಷ್ಟೇ. ಇಲಾಖೆಯವರು ನಿಮಗೆ ಏನು ಮನವಿ ಮಾಡಿದರು? ಪೊಲೀಸಿಗರು ಪ್ರೊಟೆಸ್ಟ್ ಮಾಡಬೇಡಿ ನೀವು ಅನ್ನೋದೊಂದೇ ಅವ್ರ ಮನವಿ. ಎಲ್ಲ ಇದು ಮಾಡೋದನ್ನು ಏನು ಮಾಡ್ತಾ ಇಲ್ಲ, ನಾವು ಸುಮ್ಮನೆ ನಮ್ಗೆ ನೋವಿದೆ, ಆ ನೋವು ತೋರಿಸ್ತಾ ಇದ್ದೀವಿ. ಪ್ರೊಟೆಸ್ಟ್ ಎಲ್ಲ ಇದು ಆಯಿತಾ? ಯಾರಾದರೂ GB ಆಗಲಿ ಪೊಲೀಸರು ಯಾರಾದರೂ ಆಗಲಿ ಆ ಫುಟ್ಪಾತಲ್ಲಿ ಈ ಕಡೆಯಿಂದ ಆ ಕಡೆವರೆಗೂ ವಿತೌಟ್ ಡಿಸ್ಟರ್ಬೆನ್ಸ್ ನಡೆಯೋಕ್ಕೆ ಹೇಳಿ ಒಂದಾದರೂ. ಅದು ಎಂಕ್ರೋಚ್ ಮಾಡೋಕ್ಕಾಗುತ್ತೆ, ಎಂಕ್ರೋಚ್ಮೆಂಟ್ ಇಲ್ಲದೆ ಮಾಡೋಕ್ಕೆ ಅವ್ರಿಗೆ ಕ್ಲಿಯರ್ ಮಾಡ್ತಾ ಇಲ್ಲದೆ ಅಲ್ಲಿ ನಡೆಯೋಕ್ಕಾಗಲ್ಲ ಸರ್. ಸೀನಿಯರ್ ಸಿಟಿಸನ್ಸ್ ನೋಡಿ 60 ಫೀಟ್ ರೋಡ್ 20 ಫೀಟ್ ಆಗಿಬಿಟ್ಟಿದೆ. ರಾತ್ರಿ ಬಂದು ನೋಡಿ, ಇವಾಗ ಇನ್ನೂ ಸ್ವಲ್ಪ ಪರವಾಗಿಲ್ಲ, ರಾತ್ರಿ ಬಂದು ನಡೆಯೋಕ್ಕಾಗಲ್ಲ ಸರ್. ಭಕ್ತಾದಿಗಳಿದ್ರೆ ಹಿರಿಯ ನಾಗರಿಕರ ಮಾತನಾಡಿ ಸರ್, ನಮಗೆ ಒಂದೇ ಒಂದು ವಿಚಾರ. ಸಿ, ವಿ ಆಲ್ ವಾಂಟ್ ಟು ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ವಿ ಡೋಂಟ್ ವಾಂಟ್ ಟು ವೈಲೇಟ್. But unfortunately, when the temple was raised, at that point of time, no BDA, no BBMP, nobody has come and objected. Don't do this. You are violating the rule. So they were not able to do all those things at that point of time. What is the point in coming, having built this, and so many lakhs and lakhs of people come? We all feel very bad. We are not able. ಇಲ್ಲಿರುವಂತಹ ಜನರ ಮಾತು ಅಂದರೆ ಇವರ ಪ್ರಶ್ನೆ ಇರೋದು, ಈ ಫುಟ್ಪಾತ್ ಒತ್ತುವರಿ ಆಗಿದೆ ಅನ್ನೋ ಕಾರಣಕ್ಕಾಗಿ ಇಲ್ಲಿರುವಂತಹ ಗೋಪುರವನ್ನು ಕೆಡವಿದ್ದೀರಿ. ನಾವು ಈ ಹಿಂದೆ ಇಲ್ಲಿರುವಂತಹ ಒಂದಿಷ್ಟು ಮನೆಗಳು ಅದಕ್ಕೆ ಫುಟ್ಪಾತ್ ಒತ್ತುವರಿ ವಿಚಾರವಾಗಿ ನಾವು ದೂರನ್ನು ಕೊಟ್ಟಿದ್ವಿ. ಇಲ್ಲಿರುವಂತಹ ಅಂಗಡಿ ಆಗಿರ್ಬೋದು ಅಥವಾ ಬೇಸಿಕ್ ನಿಯಮವನ್ನು ಉಲ್ಲಂಘನೆ ಮಾಡಿ, ಉದಾಹರಣೆಗೆ 3+ ಏನು ಪರ್ಮಿಷನ್ ಪಡೆದು 9 ಫ್ಲೋರ್ ಕಟ್ಟಿದ್ರು ಕೂಡ ಯಾವುದೇ ರೀತಿ ಡೆಮಾಲಿಷನ್ ಮಾಡಿಲ್ಲ. ಈ ದೇವಸ್ಥಾನದ ವಿಚಾರದಲ್ಲಿ ತೋರಿರುವಂತಹ ಆಸಕ್ತಿ, ಆ ಒಂದು ಒತ್ತುವರಿ ಮನೆಗಳು ಒತ್ತುವರಿ ಆದಂಥ ಸಂದರ್ಭದಲ್ಲಿ ಅಥವಾ ಬಿಲ್ಡಿಂಗ್ ಜಾಗ ಒತ್ತುವರಿ ಆದಂಥ ಸಂದರ್ಭದಲ್ಲಿ ಯಾಕೆ ನೀವು ಅಷ್ಟೊಂದು ಆಸಕ್ತಿ ತೋರಲಿಲ್ಲ ಅನ್ನೋ ಪ್ರಶ್ನೆಯನ್ನು ಈ ಭಾಗದ ಜನರು